ಶಾಂತಿನಗರ್ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಬಸ್ಸುಗಳು ನೋಡಿ, ಬಸ್ಸುಗಳು KSRTC ಅಂತ ನೋಡಿ, ಪಲ್ಲಕ್ಕಿ ಏನು ಸಕ್ಕತ್ತಾಗಿದೆ. ಬಸ್ಸು ನೋಡಿದ್ರೇ ಖುಷಿ ಆಗುತ್ತೆ. ಇದ್ರ ಆ ಕಡೆ ಇನ್ನೊಂದು ಸರ್ಪ್ರೈಸ್ ಇದೆ ನೋಡಿ 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 ಹೆಂಗಿದೆ ಈ ಬಸ್ಸು. ವಾವ್ ಅಂದರೆ ವಾವ್. ಅಂಬಾರಿ ಅಂತ KSRTC ವೋಲ್ವೋ ಮಲ್ಟಿ ಆಕ್ಸಲ್ ಅಂಬಾರಿ ಉತ್ಸವ. ಹೆಂಗಿದೆ ನೋಡಿ ಬಸ್ಸು, ಸಕ್ಕತ್ತಾಗಿದೆಲ್ಲ. 14ನೇ ತಾರೀಕು ಜುಲೈ ರಾತ್ರಿ 10 ಗಂಟೆ ಆಗ್ತಾ ಇದೆ. ಏನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಶಾಂತಿನಗರ್ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಟೀ ಕುಡಿತಾ ಇದ್ದೀನಿ. ರಾತ್ರಿ 10 ಗಂಟೆ. ವಾಟ್ ಆಮ್ ಐ ಡೂಯಿಂಗ್? ನಾಳೆ ರಜೆ, ಓಕೆನಾ? ಮೊಹರಂಗೆ ನಾಳೆ ಆಫೀಸ್ ರಜಾ. ಸೊ ಏನು ಮಾಡೋದು, ಲಾಸ್ಟ್ ಸಂಡೇನೇ ಮನೇಲಿ ಕೂತಿದ್ದೆ. ಸ್ಯಾಟರ್ಡೆ ಆಫೀಸ್ಗೆ ಹೋದೆ, ಸಂಡೇ ಮನೇಲಿದ್ದೆ. ನಾಳೆ ಮತ್ತೆ ಮನೇಲಿ ಇರಬೇಕಾ? ಆಗಲ್ಲ. ಇಟ್ಸ್ ನಾಟ್ ಇವನ್ 2 ವೀಕ್ಸ್ ಸಿನ್ಸ್ ಐ ಟುಕ್ ಲಾಸ್ಟ್ ವೀಕ್. ಬಟ್ ನಾಳೆ ರಜೆ ಇರೋದ್ರಿಂದ ಐ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಟೀ ಕುಡಿತಾ ಐ ಆಮ್ ವೇಟಿಂಗ್ ಫಾರ್ ಮೈ ಬಸ್. ತಿರುವಣ್ಣಾಮಲೆಗೆ ಹೋಗಬೇಕು ಅಂತ. ಸೊ ಪಾಂಡಿಚೇರಿ ಬಸ್ಸಿಗೆ ಕಾಯ್ತಾ ಇದ್ದೀನಿ. ಆ ಕಡೆ ಇದೆ ನನ್ನ ಪ್ಲ್ಯಾಟ್ಫಾರ್ಮ್, ಅಲ್ಲಿ ಹೋಗ್ಬೇಕು ಇವಾಗ. ಚಲೋ ಲೆಟ್ಸ್ ಗೋ. ನೋಡಿ, ಇನ್ನೊಂದು ಭವ್ಯವಾದ ಬಸ್ಸು. ಅಲ್ಲೊಂದಿದೆ ಆರ್ಡಿನರಿ, ಇಲ್ಲೊಂದಿದೆ ಸ್ಪೆಷಲು. AC ಸ್ಲೀಪರ್ ಕೋಚ್ KSRTC. ಇದೆಲ್ಲೋಗುತ್ತೆ? ಸಕ್ಕತ್ತಾಗಿದೆ. ಡ್ರೈವರ್ ಕ್ಯಾಬಿನ್ ಕೂಡ. ಚಿದಂಬರಂ. ವಾವ್, ಚಿದಂಬರಂ ಹೋಗತ್ತೆ ಈ ಬಸ್ಸು KSRTC. ಬಟ್ ನಮ್ದಲ್ಲ ಈ ಬಸ್ಸು. ಬನ್ನಿ ನಮ್ಮ ಬಸ್ ತೋರಿಸ್ತೀನಿ ಬನ್ನಿ. ಪಾಪ ಡ್ರೈವರ್ಗಳೆಲ್ಲರೂ ಊಟ ಮಾಡೋ ಟೈಮ್, ಊಟ ಮಾಡಿ ಹೊರಡ್ತಾರೆ. ಇದು ಅಲ್ಲ ನಮ್ಮ ಬಸ್ಸು. ಇದು ಮೈಸೂರು, ಬೆಂಗಳೂರು, ಚೆನ್ನೈ, ಐರಾವತನೇ. ಬಟ್ ನಮ್ಮದಲ್ಲ. ಹಿಂದೆ ಬೇಕಾದಷ್ಟು ಐರಾವತಗಳು ನಿಂತಿದೆ. ನೋಡೋಣ ಬನ್ನಿ ಯಾವುದು ಅಂತ. ಇದು ಅಲ್ಲ, ಇದು ಚೆನ್ನೈ ಬಸ್ಸೇನೆ. ಅದು ಕೂಡ ಚೆನ್ನೈ ಬಸ್ಸು. ನಮ್ಮ ಬಸ್ ಇನ್ನೂ ಬಂದಿಲ್ಲ ಅನಿಸುತ್ತೆ. ಈಗ ಜಸ್ಟ್ 10 ಗಂಟೆ ಆಗ್ತಾ ಇದೆ. ಸೊ ನೋಡೋಣ, ಸ್ವಲ್ಪ ವೆಯ್ಟ್ ಮಾಡಬೇಕು. ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಬಟ್ ಬಸ್ಗಳು ನೋಡೋದೇ ಮಜಾ. ಈವ್ನಿಂಗು, ವೀಕೆಂಡು ಬಂದರೆ ಈ ಊರು ಬಸ್ಗಳು ನೋಡೋದೇ ಮಜಾ ಅಂದರೆ ಮಜಾ. ತುಂಬ ಇಷ್ಟ ನನಗೆ. ಮಧ್ಯರಾತ್ರಿ 12:45 ಆಗಿದೆ. ದಾರಿಲಿ ಶರವಣ ಭವನ ನಿಲ್ಲಿಸಿದ್ದಾನೆ ನಮ್ಮ KSRTC ಬಸ್ಸು. ಪ್ಲೇನ್ ದೋಸೆ ಕೊಡಪ್ಪ ಆದರೆ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ. ನಾನು ಇದು ಯಾವ ಕಾಲಕ್ಕೆ ತಿಂದು ಮುಗಿಸೋದು? ಬಟ್ ಚೆನ್ನಾಗಿದೆ ದೋಸೆ. ಚಟ್ನಿ, ಬಿಳಿ ಚಟ್ನಿ ಚೆನ್ನಾಗಿದೆ. ಏನೋ ಸಾಗು ಕೊಟ್ಟಿದ್ದಾನೆ. ಗ್ರೀನ್ ಚಟ್ನಿ ಏನಂತ ಗೊತ್ತಿಲ್ಲ. ಬಟ್ ಓಕೆ. ಬಿಸಿ ಕಾಫಿ ಇದೆ, ಶುಗರ್ಲೆಸ್ಸು, ಚೆನ್ನಾಗಿದೆ. ಮಿಡ್ನೈಟ್ ಫೀಸ್ಟ್ ಚೆನ್ನಾಗಿದೆ. ತಿನ್ಬಿಟ್ಟು ಹೊರಡೋಣ. ಏನು ಬೋರ್ಡ್ ಕಾಣಲ್ಲ ಸರಿಯಾಗಿ. ಶರವಣ ಭವ ಅಂತ ಇದೆ, ಭವನ ಇಲ್ಲ. ವೆಜ್ ಅಂತ ಇದೆ, ಅಷ್ಟು ಸಾಕು ನಮಗೆ. ಬಸ್ ಬೇರೆ ಅಡ್ವೆಂಚರು. ಮಧ್ಯ ದಾರೀಲಿ ಹೊಸ ಟೈರ್ ಅನಿಸುತ್ತೆ. ವಾಸನೆ ಬಂದುಬಿಟ್ಟಿತ್ತು. ಪಂಚರ ಅಂತ ಹೆದರ್ಕೊಂಡೆ. ಇದು ಒಂದು ಅಡ್ವೆಂಚರ್ ಆಗಲಿ ಅಂತ. ಸದ್ಯಕ್ಕಿಲ್ಲ. ಸೊ ತಿಂಡಿ ಆಯಿತು, ಹೊರಡೋಣ. ಡ್ರೈವರ್ ಆನ್ ಮಾಡೋಕ್ಕೆ ಮುಂಚೆ. ಹರೇ ಶ್ರೀನಿವಾಸ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗಾಗಿದೆ. 7 ಗಂಟೆ ಆಗ್ತಾಯಿದೆ. ಅರುಣಾಚಲೇಶ್ವರ. ಅದ್ಭುತವಾದ ದರ್ಶನ. ಬೆಳಗಾಯಿತು. ತುಂಬ ಚೆನ್ನಾಗಿದೆ. ಒಳ್ಳೆ ಹೈವೇ, ಬ್ಯಾಂಗ್ಳೂರು ಹೈವೇ. ಒಳ್ಳೆ ದೇವರ ದರ್ಶನ. ಇದನ್ನೇ ದೇವರು ಅಂತಾರೆ, ಇಲ್ಲಿ ಈಶ್ವರ ಅಂತಾರೆ. ತುಂಬ ಚೆನ್ನಾಗಿದೆ. ಪಂಚತತ್ವಗಳಲ್ಲಿ ಒಂದಾದ ಅಗ್ನಿ ತತ್ವದ ರೂಪದಲ್ಲಿದ್ದಾನೆ ದೇವರು ಇಲ್ಲಿ. ಅಗ್ನಿ ಅಂದರೆ ಅಷ್ಟು ಬೆಂಕಿ, ಅಷ್ಟು ಸುಡುತ್ತೆ. ಬಟ್ ಏನಂದರೆ ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ಇಲ್ಲಿ ಅಂತರ್ಜಲ ತುಂಬ ಇದೆ. ತುಂಬಾ ಅಂದರೆ ತುಂಬ ಇದೆ ಅಂತರ್ಜಲ. ಆಮೇಲೆ ತುಂಬ ಸಾಫ್ಟ್ ವಾಟರ್ ಇಲ್ಲಿ. ಸೊ ಅಷ್ಟು ಅದ್ಭುತ ದಯಾಮಯ ಆಗಿದ್ದಾನೆ ಇಲ್ಲಿ ದೇವರು. ತುಂಬಾ ಚೆನ್ನಾಗಿದೆ ಕ್ಷೇತ್ರ. ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ರೆಡಿ ಆಗ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಂದಿನ ದಾರಿ ನೋಡೋಣ.
ತಿರುವಣ್ಣಾಮಲೆ ರಾಜಗೋಪುರ ಪೂರ್ವದ ಬಾಗಿಲಿದು, ಈಸ್ಟ್ ದ್ವಾರದಿಂದ ಒಳಗೆ ಎಂಟ್ರಿ. ಈ ಥರ 4 ಇದೆ, 4 ದಿಕ್ಕಿಗೆ 4 ಗೋಪುರ ಇದೆ. ಇದು ಈಸ್ಟ್ ಕಡೆದು ಗೋಪುರ. ಇದು ರಾಜಗೋಪುರದಿಂದ ಎಂಟ್ರಿ ಮಾಡಿದ್ದೀನಿ. ಇಲ್ಲಿ 3 ಗೋಪುರ ಕಾಣ್ತಾ ಇದೆ ಆಲ್ರೆಡಿ. ಅಲ್ಲಿ ಕಾಣ್ತಾ ಇರೋದು ಇದು ಈಸ್ಟ್ ಅಂದರೆ ಸೌತ್ ಗೋಪುರ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು 1000 ಕಂಬದ ಮಂಟಪ ಅಂತ ಹೇಳಿದ್ರು ಅಲ್ಲಿ. ಅದು 4ನೇ ಗೋಪುರನೂ ಕಾಣ್ತಾ ಇದೆ. ಇರಿ. ಇದು ವೆಸ್ಟ್ ಗೋಪುರ. ಇದು ಕಾಣ್ತಾ ಇದೆಯಾ? ಇದು ಬಂದು ಇದು ಈಸ್ಟ್ ಅಂದರೆ ನಾರ್ತ್ ಗೋಪುರ ಅದು. ಮತ್ತು ಇಲ್ಲಿ ವೆಸ್ಟ್ ಗೋಪುರ ಇದೆ ನಮ್ಮ ಹಿಂದೆ. ಸೊ 4 ಗೋಪುರ ಕಾಣಿಸ್ತು. ವೆರಿ ನೈಸ್. ಇದು ಸುಬ್ರಹ್ಮಣ್ಯ ದೇವಸ್ಥಾನ. 1000 ಕಂಬದ ಮಂಟಪ ಅಂತ ಏನೋ ಹೆಸರಿದೆ ಇದಕ್ಕೆ. ಇದು ಬಲ್ಲಾಳ ರಾಜ ಬಂದು ಈ ಊರಲ್ಲಿ ಫ್ಲಡ್ಸ್ ಆದಾಗ ಈ ಮಂಟಪ ಕಟ್ಸಿದ್ನಂತೆ, ಜನಗಳು ಇಲ್ಲಿ ಬಂದು ಶೆಲ್ಟರ್ ತಗೊಳ್ಳಿ ಅಂತ. ಬಲ್ಲಾಳ ರಾಜ ಮತ್ತು ಶ್ರೀಕೃಷ್ಣ ದೇವರಾಯ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಜಾಗಕ್ಕೆ, ಈ ದೇವಸ್ಥಾನಕ್ಕೆ. ಶ್ರೀಕೃಷ್ಣ ದೇವರಾಯ ಕಟ್ಸಿದ್ದ ದೇವಸ್ಥಾನ ಅದು. ತಿರುವಣ್ಣಾಮಲೆ ಈಶ್ವರ ದೇವಸ್ಥಾನ. ಅಗ್ನಿ ತತ್ವ. ಕಲ್ಯಾಣಿ. ಒಳಗೂ ಕಂಬಗಳಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿದೆ. ಮಹಾನಂದಿ. ಇಲ್ಲಿ ಕೂಡ ದೊಡ್ಡ ಗಾತ್ರದ ನಂದಿ ಇದೆ. ತಂಜಾವೂರ್ಲಿದೆಯಲ್ಲ ಅದರಷ್ಟಿಲ್ಲ, ಬಟ್ ಇದು ದೊಡ್ಡದೆ. ನಂದಿ ಮಹಾರಾಜ್. ಈ ಥರ ಇದೆ ದೇವಸ್ಥಾನದ ಮಾಡೆಲ್. ಅಲ್ಲಿ ಹಿಂದೆ ಕೊನೆಯಲ್ಲಿ ಅರುಣಾಚಲಗಿರಿ, ಅದರಲ್ಲಿ ದಿವ್ಯಜ್ಯೋತಿ ಮೇಲೆ. ಈ ದೇವಸ್ಥಾನ ನೋಡೋಕ್ಕೆ ಬಂದಿದ್ದೀನಿ. ನೋಡೋಕ್ಕೆ ಹೆಂಗಿದೆ, ಬಟ್ 4 ಗೋಪುರ ಇದೆ, ಬಟ್ ಒಳಗೆ ಸಿಕ್ಕಾಪಟ್ಟೆ ಜಾಗಗಳಿದೆ ನೋಡೋದು. ಚಿಕ್ಕ ಚಿಕ್ಕ ಗುಡಿಗಳು, ಚಿಕ್ಕ ಇಂಪಾರ್ಟೆನ್ಸ್ ಸಿಗ್ನಿಫಿಕೆನ್ಸ್ ಇರೋದು ತುಂಬ ಇದೆ ಜಾಗಗಳು. ದರ್ಶನ ಆಯಿತು. ಅರುಣಾಚಲ ಶಿವ ಮತ್ತು ಅಮ್ಮನವ್ರದ್ದು 2 ದರ್ಶನ ಆಯಿತು. ತುಂಬ ಅಂದರೆ ತುಂಬ ರಶ್ಶು, ಬಟ್ ಒಳಗೆ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ದಿವ್ಯವಾಗಿದೆ. ತುಂಬಾ ಖುಷಿಯಾಯಿತು. ತುಂಬ ವರ್ಷಗಳಾಗಿತ್ತು, ಮತ್ತು ದರ್ಶನ ಆಯಿತು, ಚೆನ್ನಾಗಾಯಿತು. ಸುಮಾರು 1 ಅವರ್ ಕ್ಯೂನಲ್ಲಿ ನಿಂತಿದ್ದೆ. ಅಮ್ಮನವ್ರಿಗೂ ತುಂಬ ಕ್ಯೂ ಇತ್ತು ದರ್ಶನಕ್ಕೆ, ಬಟ್ ಚೆನ್ನಾಗಾಯಿತು. ಪಿಟಾರಿ ಅಮ್ಮನ ದೇವಸ್ಥಾನ. ಅಲ್ಲಿ ಚಿದಂಬರೇಶ್ವರರು. ಪ್ರಸಾದ ಕೊಡ್ತಾ ಇದ್ದಾರೆ ಇಲ್ಲಿ. ಪುಳಿಯೋಗರೆ, ಸಕ್ಕರೆ ಪೊಂಗಲ್ಲು, ಲಡ್ಡು, ವಡೆ ಅದೆಲ್ಲ ಅಲ್ಲಿ ತೊಗೊಂಡೆ. ಆಮೇಲೆ ಬ್ರೇಕ್ಫಾಸ್ಟ್ ಆಯ್ತು ಇಲ್ಲೇ, ಪ್ರಸಾದದ ಬ್ರೇಕ್ಫಾಸ್ಟು. ಇದು ನೋಡಿ, ಇದು ಕಿಳಿಗೋಪುರಂ ಅಂತ ಹೆಸರು ಇದಕ್ಕೆ. ಇಲ್ಲೊಂದು ಹಸಿರು ಗಿಳಿ ಇದೆ, ನೋಡ್ತಾ ಇದ್ದೀರಾ? ಸೊ ಇದು ಒಂದು ಸಿದ್ಧರು ಬಂದು ತಪಸ್ ಮಾಡಿ ಗಿಳಿ ರೂಪದಲ್ಲಿ ಇಲ್ಲಿ ಶಿವನ ತಪಸ್ ಮಾಡ್ತಾ ಕೂತಿದ್ದಾರೆ, ಶಿವನ ಕುರಿತು. ಇದಕ್ಕೆ ಹೆಸರು ಕಿಳಿಗೋಪುರಂ ಅಂತ.
ಇದ್ರ ವಿಶೇಷತೆ ಏನಂದರೆ ಇದ್ರ ಮೇಲೆ ಬರೀ ಗಿಳಿಗಳು ಮಾತ್ರ ಹಾರಾಡೋಕ್ಕೆ ಸಾಧ್ಯ, ಬೇರೆ ಯಾವ ಪಕ್ಷಿಗಳು ಬರಲ್ಲಂತ. ಇಲ್ಲಿ ಬರೀ ಗಿಳಿಗಳಿಗೆ ಮಾತ್ರ ಇಲ್ಲಿ ಹಾರಾಡೋಕ್ಕೆ ಶಕ್ತಿ ಇದೆ, ಶಿವನ ಅನುಗ್ರಹ ಇದೆ. ಇದು ಕಾಲಭೈರವನ ಸನ್ನಿಧಿ, ಸ್ವಲ್ಪ ವಿಶೇಷತೆ ಇದೆ ಇದಕ್ಕೆ. ಅದ್ಭುತವಾದ ಸನ್ನಿಧಿ ಇದು. ವಿಗ್ರಹನೇ ಮೂರ್ತಿನೇ ತುಂಬ ವಿಶೇಷವಾಗಿರುತ್ತೆ. 8 ಕೈ ಥರ, ಸ್ವಲ್ಪ ಸೌಮ್ಯ ಇಲ್ಲ, ರೌದ್ರ ಮೂರ್ತಿ ಇದು. ಕಾಲಭೈರವ ಅಲ್ವಾ, ಅದಕ್ಕೆ. ಆಗಲೇ ಬೆಳಿಗ್ಗೆ ಇಂಟ್ರೊಡಕ್ಷನಲ್ಲಿ ಹೇಳಿದ್ನಲ್ಲ, 1000 ಕಂಬದ ಮಂಟಪ ಕಟ್ಟಿಸಿದ್ದಾರೆ ಬಲ್ಲಾಳ ರಾಜ ಶ್ರೀಕೃಷ್ಣದೇವರಾಯರು ಅಂತ. ಇದೇ ಅದು. ಈ ಊರಲ್ಲಿ ನೆರೆ ಬಂದಾಗ ಊರಿನ ಜನರೆಲ್ಲ ಇಲ್ಲಿ ಬಂದು ಆಶ್ರಯ ಪಡೆದ್ರಂತೆ. ಅದೇ ಪರ್ಪಸ್ಗೆ ರಾಜ ಕಟ್ಟಿಸಿದ್ದು. ಸೊ ಇಲ್ಲಿ ಬಂದು ಸ್ವಲ್ಪ ದಿನ ಇದ್ದಾಗ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ, ಸ್ವಲ್ಪ ಕಾಲಕ್ಷೇಪ ಬೇಕು ಅಂದ್ಬಿಟ್ಟು ಇಲ್ಲಿ ಕಲ್ಲಿನಲ್ಲಿ ಎಲ್ಲ ಕಥೆಗಳು, ಪುರಾಣಗಳನ್ನ ಕೆತ್ತಿಸಿಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿ ಇದ್ರದ್ದು ಕಥೆಗಳು ಕೇಳಿ ಸತ್ಸಂಗನೂ ಆಗುತ್ತೆ, ಟೈಮ್ ಪಾಸು ಆಗುತ್ತೆ, ಧೈರ್ಯನೂ ಬರುತ್ತೆ ಅಂತ ಅಂದ್ಬಿಟ್ಟು. ಎಂಥ ಒಳ್ಳೆ ಐಡಿಯಾ. ಅದಕ್ಕೆ ರಾಜರು ಪಾಲಕರು ಅನ್ನೋದು ಎಲ್ಲ ಇಂಟ್ರೆಸ್ಟು ನೋಡ್ತಾರವರು, ನೋಡಬೇಕು ಆ್ಯಂಡ್ ನೋಡ್ತಾ ಇದ್ದರು. ಜನರ ಎಲ್ಲ ಹಿತಗಳನ್ನು ಗಮನದಲ್ಲಿ ಇಟ್ಕೋತಾಯಿದ್ರು. They were so well versed and diversified and efficient and so concerned and caring, ಆ ಕಾಲದ ರಾಜರುಗಳು. ಒಂದೊಂದು ಕಥೆ ಹೇಳುತ್ತೆ. ತುಂಬ ಚೆನ್ನಾಗಿದೆ, ಸೋ ಥಾಟ್ಫುಲ್. ಎಲ್ಲದರದ್ದು ಕಥೆಗಳು ಗೊತ್ತಿದ್ರೆ ಅಥವಾ ಹೇಳೋರಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಷ್ಟ ಆದರೂ ದರ್ಶನ ಆಯಿತು, ಚೆನ್ನಾಗಿದೆ. ಆ ಎಂಟ್ರೆನ್ಸಲ್ಲಿ ಬರೀ ಕಂಬಗಳು ಮತ್ತು ಸಿಂಹಗಳಿದೆಯಲ್ಲ, ಗಾರ್ಡ್ಸ್, ಆ ಥರ ಕೆತ್ತಿ ಇಟ್ಬಿಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಎಲ್ಲರೂ ಹಾಗೆ ಹೊರಟೋಗ್ತಾರೆ. ಆ್ಯಕ್ಚುಲಿ ಇಲ್ಲಿಂದ ಒಳಗೆ ಬಂದ್ರೇ ಈ ಥರ ಕೆತ್ತನೆಗಳಿದೆ, ಸ್ಟೋರೀಸ್ ಇದೆ, ಸ್ಟೋರೀಸ್. ಇಲ್ಲಿ ನೋಡಿ, ವಿಷ್ಣು ರೂಪ, ಕೊಳಲು ಇದೆ, ಶಂಖಚಕ್ರನೂ ಇದೆ, ಕೃಷ್ಣನ ರೂಪದಲ್ಲೂ ಇದೆ. ಎಷ್ಟು ಅಪರೂಪದಲ್ಲ, ಸೋ ನೈಸ್. ಇಲ್ಲಿ ನೋಡಿ, ಕಲ್ಕಿ, ರಾಮ, ಪರಶುರಾಮ ಎಲ್ಲ ಇದೆ ಇಲ್ಲೇ. ಬಿಲ್ಲು, ಬಾಣ, ಖಡ್ಗ, ಏನೇನೋ ಇದೆ. ಮಲ್ಟಿ ಟಾಸ್ಕಿಂಗ್. ರಮಣ ಆಶ್ರಮ ಬಂದಿದ್ದೀನಿ, ಶ್ರೀ ರಮಣ ಮಹರ್ಷಿ ಆಶ್ರಮ. ಫಸ್ಟ್ ಟೈಮ್ ಬರ್ತಾ ಇರೋದು, ಒಳಗೋಗಿ ನೋಡಬೇಕು ಅಂತ ಅನಿಸ್ತಾ ಇದೆ. ಹೋಗೋಣ. ನಮ್ಮ ಅಪ್ಪ ರಮಣ ಮಹರ್ಷಿನ ತುಂಬ ನಂಬೋರು, ತುಂಬ ಫಾಲೋ ಮಾಡೋರು.